ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ PDO ಹುದ್ದೆಗಳ ಜಿಲ್ಲಾವಾರು ಖಾಲಿ ಹುದ್ದೆಗಳ ವಿವರವನ್ನು ನಾನು ನಿಮಗೆ ಈ ಒಂದು ವಿಡಿಯೋನಲ್ಲಿ ಹೇಳ್ತೇನೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ PDO ಹುದ್ದೆಗಳ ಕೊರತೆಯು ಭಿನ್ನ ಭಿನ್ನವಾಗಿರುವಂಥದ್ದು. ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳು ಖಾಲಿಯಾಗಿದ್ದರೆ, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ಕೊರತೆ ಕಂಡು ಬಂದಿರುವಂಥದ್ದಿದೆ. ಈ ಕೆಳಗಿನ ಪಟ್ಟಿಯು ಜಿಲ್ಲಾವಾರು ಖಾಲಿ ಹುದ್ದೆಗಳ ಸಂಖ್ಯೆಯನ್ನು ಒದಗಿಸಿರುವಂಥದ್ದಿದೆ. ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ತುಮಕೂರು ಜಿಲ್ಲೆ 75 ಹುದ್ದೆಗಳು ಖಾಲಿ ಇರುವಂಥದ್ದು. ದಕ್ಷಿಣ ಕನ್ನಡ 72 ಹುದ್ದೆಗಳು, ಕಲಬುರಗಿಯಲ್ಲಿ 68 ಹುದ್ದೆಗಳು, ಬೆಳಗಾವಿಯಲ್ಲಿ 67 PDO ಹುದ್ದೆಗಳು ಖಾಲಿ ಇದ್ದಾವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 60 ಹುದ್ದೆಗಳು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 55 ಹುದ್ದೆಗಳು, ಹಾವೇರಿ ಜಿಲ್ಲೆಯಲ್ಲಿ 53 ಹುದ್ದೆಗಳು, ಶಿವಮೊಗ್ಗ 49 ಹುದ್ದೆಗಳು, ವಿಜಯನಗರ 47 ಹುದ್ದೆಗಳು, ರಾಯಚೂರು 45 ಹುದ್ದೆಗಳು, ಕೊಡಗು 43 ಹುದ್ದೆಗಳು, ಬೀದರ್ ಜಿಲ್ಲೆಯಲ್ಲಿ 40 ಹುದ್ದೆಗಳು ಖಾಲಿ ಇದ್ದಾವೆ. ಮಂಡ್ಯ 33 ಹುದ್ದೆಗಳು, ಕೋಲಾರ 30 PDO ಹುದ್ದೆಗಳು ಖಾಲಿ ಇದ್ದಾವೆ. ಬಳ್ಳಾರಿ 23 ಹುದ್ದೆಗಳು, ಚಿಕ್ಕಬಳ್ಳಾಪುರ 28 ಹುದ್ದೆಗಳು, ಚಾಮರಾಜನಗರ ಜಿಲ್ಲೆಯಲ್ಲಿ 26 ಹುದ್ದೆಗಳು ಖಾಲಿ ಇದ್ದಾವೆ. ಗದಗ 26 ಹುದ್ದೆಗಳು, ಉಡುಪಿ 26 ಹುದ್ದೆಗಳು, ದಾವಣಗೆರೆ 18 ಹುದ್ದೆಗಳು, ಯಾದಗಿರಿ 18 ಹುದ್ದೆಗಳು, ಚಿತ್ರದುರ್ಗ 13 ಹುದ್ದೆಗಳು, ಕೊಪ್ಪಳ 10 ಹುದ್ದೆಗಳು, ಧಾರವಾಡ 9 PDO ಹುದ್ದೆಗಳು ಖಾಲಿ ಇದ್ದಾವೆ. ಬೆಂಗಳೂರು ದಕ್ಷಿಣ 3 ಹುದ್ದೆಗಳು ಖಾಲಿ ಇದ್ದಾವೆ. ಬಾಗಲಕೋಟೆ ತಲಾ 1 ಹುದ್ದೆ, ಮೈಸೂರು 1 ಹುದ್ದೆ, ವಿಜಯಪುರದಲ್ಲಿ 1 PDO ಹುದ್ದೆ ಖಾಲಿ ಇರುವಂಥದ್ದಿದೆ. ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು 75 ಹುದ್ದೆಗಳು ಖಾಲಿಯಾಗಿದ್ದು, ಇದು ರಾಜ್ಯದಲ್ಲೇ ಅಗ್ರಸ್ಥಾನದಲ್ಲಿದೆ. ಇದರ ವಿರುದ್ಧವಾಗಿ ಬಾಗಲಕೋಟೆ, ಮೈಸೂರು ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಕೇವಲ 1 ಹುದ್ದೆ ಖಾಲಿಯಾಗಿರುವಂಥದ್ದು ಇದೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.